ಭಾವೈಕ್ಯತೆಯ ಸಂಕೇತ ಮುದ್ಗಲ್ ಮೊಹರಂ ನೋಡಲು ರಾಜ್ಯ ಹೊರ ರಾಜ್ಯದಿಂದ ಭಕ್ತರು ಆಗಮನ. ಎಸ್ಎ ನವೀಂ ಐತಿಹಾಸಿಕ ಪ್ರಸಿದ್ಧವಾದ ಮೊಹರಂ ಆಚರಣೆಗೆ ಪಟ್ಟಣದಲ್ಲಿ ಚಾಲನೆ ಸಿಕ್ಕಿದ್ದು, ಕಿಲ್ಲಾದಲ್ಲಿರುವ ಹಜರತ್ ಹುಸೇನ್ ಆಲಂ ದರ್ಗಾದಲ್ಲಿ ಆಲಂಗಳನ್ನು ಸೋಮವಾರ ಪ್ರತಿಷ್ಠಾಪಿಸಲಾಗಿದೆ. ದರ್ಗಾವನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ. ಬೆಳಗಾವಿ, ವಿಜಯಪುರ, ಮುಧೋಳ, ತೆಲಂಗಾಣ ಸೇರಿ ವಿವಿಧೆಡೆಯಿಂದ ಆಗಮಿಸಿದ್ದ ಆಲಂಗಳನ್ನು ಪಟ್ಟಣದ ಹಜರತ್ ಹುಸೇನ್ ಆಲಂ ದರ್ಗಾ ಹಿಂಭಾಗದಲ್ಲಿರುವ ದೇವರ ಬಾವಿಯಲ್ಲಿ ಮಜ್ಜನ ಮಾಡಿಸಲಾಯಿತು. ಬೆಳಗಾವಿ, ಆಂಧ್ರಪ್ರದೇಶ, ಗೋವಾ, ಬಾಗಲಕೋಟೆ ಸೇರಿ ವಿವಿಧೆಡೆಯಿಂದ ಆಗಮಿಸಿದ್ದ ಭಕ್ತರು ಸಹ ಆಲಂಗಳನ್ನು ಶುಚಿಗೊಳಿಸಿದರು. 10 ದಿನ ವಿಶಿಷ್ಟವಾಗಿ ಆಚರಿಸಲಾಗುವ ಮುದ್ಗಲ್ ಮೊಹರಂ ನೋಡಲು ರಾಜ್ಯ ಹೊರ ರಾಜ್ಯದಿಂದ ಭಕ್ತರು ಆಗಮಿಸಿದ್ದಾರೆ ಎಂದರು. ಹಜರತ್ ಹುಸೇನ್ ಆಶೀರ್ ಖಾನ್ ದರ್ಗಾ ಕಮಿಟಿಯ ಅಧ್ಯಕ್ಷರಾದ ಎಸ್ಎ ನಯೀಂ ಮಾಹಿತಿ ನೀಡಿದರು. ಹಾಗೂ ಜೂನ್ 17ರಂದು ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ ಆಲಂಗಳ ಸವಾರಿ ಹಾಗೂ ರಾತ್ರಿ ದಫನ್ ಕಾರ್ಯಕ್ರಮ ನಡೆಯಲಿದೆ. ಕಿಲ್ಲಾದಲ್ಲಿನ ಹಜರತ್ ಆಲಂ ದರ್ಗಾ ಹಿಂಭಾಗದಲ್ಲಿರುವ ದೇವರ ಬಾವಿ ನೀರನ್ನ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಭಕ್ತರು ನಂಬಿಕೆಯಂತೆ ಮನೆಯವರಿಗಾಗಿ ಬಾಟ್ಲಿಗಳಲ್ಲಿ ನೀರನ್ನ ತುಂಬಿಕೊಂಡು ಹೋದರು. ಹಜರತ್ ಆಶೂರ್ ಖಾನ್ ಕಮಿಟಿಯವರು ದರ್ಗಾಕ್ಕೆ ಬರುವ ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಕೈಗೊಂಡಿದ್ದಾರೆ. ಮುದ್ಗಲ್ ಮೊಹರಂ ವೀಕ್ಷಣೆಗೆ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರಿಗೆ ತೊಂದರೆ ಆಗದ ರೀತಿಯಲ್ಲಿ ದರ್ಗಾದಲ್ಲಿ ದರ್ಶನಕ್ಕೆ ಸೂಕ್ತ ವ್ಯವಸ್ಥೆ, ಮೂಲ ಸೌಕರ್ಯ ಕಲ್ಪಿಸಲಾಗಿದೆ. ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ತಾಲೂಕಿನ ಆಡಳಿತಾಧಿಕಾರಿಗಳು, ಪುರಸಭೆ, ಸ್ಥಳೀಯರು, ನಾಗರಿಕರು ಸಹಕಾರ ನೀಡುತ್ತಿದ್ದಾರೆ ಮತ್ತು ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯ ಸಹಕಾರ ನೀಡಿದ್ದಾರೆ. ಹಜರತ್ ಆಶೂರ್ ಖಾನ್ ಕಮಿಟಿಯ ಅಧ್ಯಕ್ಷರು ಪತ್ರಿಕೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕಮಿಟಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಮಂಜುನಾಥ್ ಕುಂಬಾರ್, NKS TV 4 ನ್ಯೂಸ್, ಮುದ್ಗಲ್. ಬಂದಂತ ಭಕ್ತಾದಿಗಳಿಗೆ ಪ್ರಸಾದವನ್ನು ತಗೊಂಡು ಹೋಗಬೇಕು. ಯಾರನ್ನ ಹೋಗಬೇಡಿ. ನಿಮ್ಮ ಪ್ರಸಾದ ಪ್ಲೇಟ್ಗಳನ್ನು ಹೋಗಬೇಕು. ಐತಿಹಾಸಿಕ ಮುದ್ಗಲ್ ಮೊಹರಂಗೆ ಎಲ್ಲ ಬರುವಂತಹ ಭಕ್ತಾದಿಗಳಿಗೆ ಮೊಹರಂ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ನೂತನ ಕಮಿಟಿ ಈ ಬಾರಿ ಈ ಉಸ್ತುವಾರಿ ತಗೊಂಡು ಕೆಲಸಗಳನ್ನು ಮಾಡ್ತಾ ಇದೆ. ಮೊದಲನೇ ದಿವಸ ಚಂದ್ರನ ದರ್ಶನ ಆದ ನಂತರ ಝಂಡಾ ಕಾರ್ಯಕ್ರಮ ನೆರವೇರಿತು. ಅದಾದ ನಂತರ 1ನೇ ತಾರೀಕು, ಮೊಹರಂನ 1ನೇ ತಾರೀಕು ಅಂದ್ರೆ ಸರ್ಕಾರಿ 8ನೇ ತಾರೀಕು ನಾವು ಇಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಅದಾದ ನಂತರ 2ನೇ ತಾರೀಕಿನಿಂದ ಬೇರೆ ಬೇರೆ ಊರುಗಳಿಂದ ಜನ ದರ್ಶನಕ್ಕೆ ಬರ್ತಾ ಇದ್ದಾರೆ. 3ನೇ ಮೊಹರಂ ಹಾಗೂ 4ನೇ ದಿವಸ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಸಾಗರೋಪಾದಿಯಲ್ಲಿ ಒಂದು ದರ್ಶನವನ್ನು ಪಡಿತಾ ಇದ್ದಾರೆ. ತಮ್ಮ ತಮ್ಮ ಆಲಂಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಐತಿಹಾಸಿಕ ದೇವರ ಬಾಯಿಯಲ್ಲಿ ಕಳೆದುಕೊಂಡು ಇಲ್ಲಿ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗಾಗಿ ನೂತನ ಹಜರತ್ ಹುಸೇನ್ ಆಲಂ ಆಶೂರ್ ಖಾನ್ ಕಮಿಟಿ ವತಿಯಿಂದ ನಾವು ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಈ ಪ್ರಸಾದ ವ್ಯವಸ್ಥೆಗೆ ಎಲ್ಲ ಜನರು, ಬಹಳಷ್ಟು ಜನರು ಭಕ್ತಾದಿಗಳು ತಮ್ಮ ದೇಣಿಗೆಯನ್ನು ಕೊಟ್ಟು ಸಹಕರಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು 5ನೇ ಮೊಹರಂ, ಇವತ್ತು ಬೆಳ್ಳಿಯ ಚೇಲ ಕಾರ್ಯಕ್ರಮ ಇರುತ್ತದೆ. ಅದಾದ ನಂತರ ನಾಳೆ 6ನೇ ತಾರೀಕು ಅಬ್ಬಾಸ್ ಅಲಿ ಅವರ ಸವಾರಿ ಇರುತ್ತದೆ. 7ನೇ ತಾರೀಕು ಇಮಾಮೆ ಕಾಸಿಂ ಪೀರ, ವೆಂಕಟರಾಯನಪೇಟೆಯಲ್ಲಿ ಇರುವಂತಹ ಇಮಾಮೆ ಕಾಸಿಂ ಪೀರ ಅವರ ಸವಾರಿ ಇರುತ್ತದೆ. ಅದೇ ರೀತಿಯಾಗಿ 8ನೇ ದಿವಸ, ಮೊಹರಮಿನ 8ನೇ ದಿವಸ ನಮ್ಮ ಮೌಲಾಲಿ ಸವಾರಿ ಇಬ್ರಾಹಿಂಪುರ್ಲಿಂದ ಇಲ್ಲಿ ಕಿಲ್ಲಾದವರೆಗೆ ನಡೆಯುತ್ತದೆ. ಅದಾದ ನಂತರ ಮೊಹರಮಿನ 9ನೇ ತಾರೀಕು ಅಂದ್ರೆ ಕತ್ತಲ ರಾತ್ರಿ ಅಂತೇಳಿ ಏನು ಪ್ರಸಿದ್ಧಿ ಇದೆ, ಅವತ್ತು ಇಮಾಮೆ ಹುಸೇನ್ ಆಲಂ
ಅವರ ಶಾಹಿ ಸವಾರಿ ಇರುತ್ತದೆ. ಅದಾದ ನಂತರ ಬೆಳಿಗ್ಗೆ 6 ಗಂಟೆಗೆ ಮೇಗಲಪೇಟೆಯ ಇಮಾಮೆ ಹಸನ್ ಅವರ ಸವಾರಿ ಇರುತ್ತದೆ. ಅಂದ್ರೆ ಇಲ್ಲಿ ಕೋಟೆ ಮುಂಭಾಗದಲ್ಲಿ ಅಲ್ಲಿ ಇರ್ತದೆ. ಅದಾದ ನಂತರ ಮೊಹರಂನ 10ನೇ ದಿವಸ ಇಲ್ಲಿ ಜೋಡಿಕಟ್ಟೆ ಹತ್ತಿರ ದಫನ್ ಸವಾರಿ ಎಲ್ಲ ಅಲಂಗಳು ಅಲ್ಲಿ ಸೇರಿ ಒಂದು ಐತಿಹಾಸಿಕ ದಫನ್ ಸವಾರಿ ಆಗ್ತದೆ. ಅಲ್ಲಿ ನಮ್ಮ ರಾಯಚೂರು, ಬಾಗಲಕೋಟೆ ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ರಾಜಕೀಯ